ಈ ತರ ಪೋಸ್ಟರ್ ಯಾವ ತರ ಎಡಿಟ್ ಮಾಡೋದು ನೋಡೋಣ ಬನ್ನಿ. ಇವೆರಡು ಫೋಟೋಸ್ ಪ್ರಾಂಪ್ಟ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದೆ. ಆಪ್ ಸ್ಟೋರ್ ಅಥವಾ ಪ್ಲೇ ಸ್ಟೋರ್ ಹೋಗಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಸಿ ಆಲ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ವೈಟ್ ಬ್ಯಾಕ್ ಗ್ರೌಂಡ್ ತಗೊಳ್ಳಿ. ಲೆಫ್ಟ್ ಸೈಡ್ ಗೆ ಸ್ಕ್ರೋಲ್ ಮಾಡ್ಕೊಂಡು ಆಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಫೋಟೋ ಆಡ್ ಮಾಡ್ಕೊಳ್ಳಿ. ಫೋಟೋನ ರೈಟ್ ಸೈಡ್ ಗೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಆದ್ಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಇಲ್ಲಿ ರೈಟ್ ಸೈಡ್ ಡಾಟ್ ಕಾಣ್ತಿದೆಯಲ್ಲ ಡಾಟ್ ನ ಕ್ಲಿಕ್ ಮಾಡ್ಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಈ ತರ ಅಪೋಸಿಟ್ ಸೈಡ್ ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎರೇಸರ್ ನ ಕ್ಲಿಕ್ ಮಾಡ್ಕೊಂಡು ಹಾರ್ಡ್ನೆಸ್ ನ 70% ಇಟ್ಕೊಳ್ಳಿ. ಸೈಜು ಅಷ್ಟೇ ಇರುತ್ತೆ. ನಾನು ಯಾವ ರೀತಿ ಎರೇಸ್ ಮಾಡ್ಕೊಂತೀನಿ ಸೇಮ್ ಎರಡು ಇಮೇಜ್ ಗೂ ಸೇಮ್ ಅದೇ ರೀತಿ ಎರೇಸ್ ಮಾಡ್ಕೊಳ್ಳಿ. ಯಾವಾಗಾದ್ರೂ ಆಗಿರ್ಲಿ ಫಸ್ಟ್ ಲೇಯರ್ ನ ಲಾಕ್ ಮಾಡ್ಕೊಳ್ಳಿ. ಯಾವ ಲೇಯರ್ ವರ್ಕ್ ಮಾಡ್ತೀರಿ ಆ ಲೇಯರ್ ಮಾತ್ರ ಅನ್ಲಾಕ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಫೋಟೋ ಆಡ್ ಮಾಡ್ಕೊಳ್ಳಿ. ನೀಟಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅನ್ಸುತ್ತೆ ನೀಟಾಗಿ ನಿಮ್ ಫೋಟೋ ಎಲ್ಲ ಚೆಕ್ ಮಾಡ್ಕೊಂಡು ಯಾವ ಪಾರ್ಟ್ ಬೇಡ ಆ ಪಾರ್ಟ್ ನ ಎರೇಸ್ ಮಾಡ್ಕೊಳ್ಳಿ. ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸನ್ಲೈಟ್ ಎಫೆಕ್ಟ್ ಅಂತ ಟೈಪ್ ಮಾಡಿ. ಇಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅದನ್ನೇ ತಗೊಳ್ಳಿ. ನಾನು ಇದನ್ನ ತಗೊಂತೀನಿ. ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೂವ್ ಡೌನ್ ಅಂತ ಐತಲ್ಲ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಯಾವ ತರ ಬೇಕೋ ಆ ತರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ನಿಮ್ಗೆ ಅಡ್ಜಸ್ಟ್ ಆದ್ಮೇಲೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಏನ್ ಟೈಪ್ ಮಾಡ್ತೀನಿ ಅದನ್ನೇ ಟೈಪ್ ಮಾಡಿ. ಈ ಸ್ಮೋಕ್ ಎಫೆಕ್ಟ್ ಆಡ್ ಮಾಡ್ಕೊಳ್ಳಿ. ನೀಟಾಗಿ ಸ್ಕ್ರೀನ್ ಫುಲ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಲೆಂಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಸ್ಟಿಕ್ಕರ್ ಮೇಲೆ ಹೋಗಿ ನಾನು ಏನ್ ಟೈಪ್ ಮಾಡ್ತೀನಿ ಅದನ್ನೇ ಟೈಪ್ ಮಾಡಿ. ನಾನು ಇಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೊತೀನಿ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀಟಾಗಿ ಸ್ಕ್ರೀನ್ ಫುಲ್ ಆಡ್ ಮಾಡ್ಕೊಳ್ಳಿ. ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಇಮೇಜ್ ಐತಲ್ಲ ಆ ಇಮೇಜ್ ಕೆಳಗಡೆ ಈ ಲೇಯರ್ ಬರೋ ಮಾಡಿ. ಎಲ್ಲ ಆದ್ಮೇಲೆ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಲಾಸ್ಟ್ ಫೈನಲ್ ಆಗಿ ನಿಮ್ಮ ನೇಮ್ ಆಡ್ ಮಾಡ್ಕೊಂಡ್ರೆ ಇಮೇಜ್ ರೆಡಿ ಆಗುತ್ತೆ. ಡ್ರಾನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ.